ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಅರಸ್ವತ್ ನಿಖಿತಾ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ, ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿರಿ, ಎಲ್ಲರಿಗೂ ವೆಲ್ಕಮ್ ಟು ಮೈ ಕಮ್ಯುನಿಟಿ ಆ್ಯಂಡ್ ಮೈ ಚಾನಲ್. ಓಕೆ, ಇದೆ ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗ್ತೈತಲ್ಲ ಅದನ್ನಷ್ಟ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನು ನೋಡ್ರಿ. ಓಕೆ, ಸೊ ನೆಕ್ಸ್ಟ್ 15 ಡೇಸ್ ಒಳಗೆ ನಿಮ್ಮ ಜೀವನದೊಳಗೆ ಏನೇನು ಬರ್ತದೆ ನೋಡೋಣ. ಮುಂದಿನ 15 ದಿವಸದೊಳಗೆ ನಿಮ್ಮ ಜೀವನದೊಳಗೆ ಏನೇನು ಚೇಂಜಸ್ ಬರ್ತಾವೆ, ಏನೇನು ಆಗ್ತೈತಿ ನೋಡೋಣ. ವಾಟ್ಸ್ ಕಮ್ಮಿಂಗ್ ಇನ್ ನೆಕ್ಸ್ಟ್ 15 ಡೇಸ್. ಓಕೆ, ನಿಮ್ಮ ಜೀವನದಲ್ಲಿ 15 ದಿವಸ ಏನು ಬರ್ತೈತಿ ನೋಡೋಣ. ಪ್ಲೀಸ್ ಗೈಡ್ ಮೀ. ಗಿಲ್ಟ್, ಕಂಡೀಷನಿಂಗ್, ಶೇರಿಂಗ್, ವಿ ಆರ್ ದ ವರ್ಲ್ಡ್. ಓಕೆ, ಸೊ ಈಗ ನೆಕ್ಸ್ಟ್ 15 ದಿವಸದೊಳಗೆ ಈಗ ತೋರಿಸ್ತೇನೆ. ಒಂದು ನಿಮಿಷ, ಒಂದು ಸೆಕೆಂಡ್. ನೆಕ್ಸ್ಟ್ 15 ಡೇಸ್ ಒಳಗೆ ಏನೋ ಒಂದು ವಿಷಯದಿಂದ ಹೊರಗೆ ಬರ್ತೀರಿ. ಭಾಳ ಕಷ್ಟಪಟ್ಟು ಹೊರಗೆ ಬರ್ತೀರಿ. ಅದ್ರ ಬಗ್ಗೆ ಇಷ್ಟು ದಿನ ಭಾಳ ಗಿಲ್ಟ್ ಇಟ್ಕೊಂಡಿದ್ರಿ ಅನಿಸುತ್ತೆ. ಅಂದರೆ ನಾನು ಇದನ್ನು ಮಾಡಬಾರ್ದಾಗಿತ್ತು, ನಂದು ತಪ್ಪೇನೇ ಇತ್ತನ ಅಂತ ಆ ರೀತಿದು ಒಂದೇನೋ ಫೀಲಿಂಗ್ ಇತ್ತು ನಿಮಗೆ. ಅದರಿಂದ ನೀವು ಹೊರಗೆ ಬರ್ತೀರಿ. ನಿಮಗೆ ಅದ್ರ ಬಗ್ಗೆ ಸತ್ಯತೆಗಳು ಅರಿವಾಗ್ತಾವೆ. ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಂದರೆ ಆ ವಿಷಯದ ಬಗ್ಗೆ ನಿಮ್ಮನ್ನು ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕಂತ ವಿಚಾರ ಮಾಡ್ತೀರಿ. ಕಾನ್ಷಿಯಸ್ ಲೆವೆಲ್. ನಿಮ್ಮೊಳಗೆ ನೀವು ಅರಿವು ಮಾಡ್ತದೆ, ನಾ ಯಾಕೆ ಹಿಂಗಿದ್ದೆ, ನನಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಅಂತ ನಿಮಗೆ ಗೊತ್ತಾಗ್ತೈತಿ. ಸೊ ಅದರಿಂದ ಹೊರಗೆ ಬಂದಮೇಲೆ ಆಬ್ವಿಯಸ್ಲಿ ನಿಮ್ಗೆ ಖುಷಿನೇ ಇರ್ತದಲ್ಲ. ಒಂದೇದೋ ಒಂದು ಪರಿಸ್ಥಿತಿ ನಾವು ಸಿಕ್ಕಿ ಹಾಕ್ಕೊಂಡೇವಿ, ಅಥವಾ ನಮ್ದು ಏನೋ ಒಂದು ಪ್ರಶ್ನೆಗೆ ನಮ್ಗೆ ಕಾಡ್ತಿರ್ತದೆ ಭಾಳ, ಅಂದ್ರೆ ಅದಕ್ಕೆ ನಾವು ಉತ್ತರ ಸಿಕ್ಕ ಮೇಲೆ ನಮ್ಗೆ ಆಬ್ವಿಯಸ್ಲಿ ನಮಗೆ ಖುಷಿ ಆಗ್ತೈತಿ. ಸೊ ಇದು ಹೆಂಗೆ ಆಗ್ತದೆ ಅಂದರೆ ಯಾರ್ದೋ ಒಂದು ಗೈಡೆನ್ಸಿಂದ ಆಗ್ತೈತಿ, ಯಾರ್ದೋ ಒಂದು ಹೆಲ್ಪಿಂದ ಆಗ್ತೈತಿ ಈ 15 ದಿವಸದೊಳಗೆ. ನಿಮಗೆ ನೀವನ ಚಕ್ರ ಹೀಲಿಂಗ್ ಮಾಡ್ಕೊತೀರಿ. ಚಕ್ರ ಹೀಲಿಂಗ್ ಅಂದ ಸೆನ್ಸ್ ನಿಮಗೊಂದು ಅರಿವು ಮಾಡ್ತೈತಿ ಇದು. ಓಕೆ, ಆ್ಯಕ್ಷನ್ನ ತೊಗೊತೀರಿ. ಅದಕ್ಕೆ ನೀವು ಒಂದು ಹೊಸದಿಂದ ನಿಮ್ಮ ಜೀವನಕ್ಕೆ ಏನು ಬೇಕಲ್ಲ ಅದು ನೀವು ಕ್ರಿಯೇಟ್ ಮಾಡ್ಕೊತೀರಿ. ವಿಸ್ಡಮ್ ಬರ್ತೈತಿ. ವಿಸ್ಡಮ್ ಅಂದರೆ ಅರ್ಥ ಆಗ್ತೈತಿ. ಜೀವನ ಲೈಫ್ ಲೆಸನ್ ಏನು ಬಂತಂದು ಒಂಟಿತನ ಕಾಡ್ಬೋದು, ಬಟ್ ಒಂದೊಂದು ಸಲ ಒಂಟಿತನೂ ಒಳ್ಳೇದು ಅನ್ನಿಸ್ತೈತಿ. ಬ್ಯಾಡಾಗಿದ್ದ ಸಂಘದ ಜೊತೆಗಿರೋದಕ್ಕಿನ್ನ ಒಬ್ಬರೇ ಇರೋದು ಭಾಳ ಚಲೋ ಅಲ್ಲ, ಆ ರೀತಿ ಫೀಲಿಂಗ್ ಬರ್ತೈತಿ ಈ 15 ದಿವಸದೊಳಗೆ. ಓಕೆ, ಸಿದಿದೆ ಓವರಾಲ್ ಎನರ್ಜಿ. ಸೊ ಇಲ್ಲಿ ಬಂದು ಅಂದರೆ ಹೇಳ್ದಂಗೆ ಸ್ಟಾರ್ಟಿಂಗ್ ಆಫ್ ಇದು 15 ಡೇಸ್ ಒಳಗೆ ಫಸ್ಟ್ ಸ್ಟಾರ್ಟಿಂಗ್ ಏನಿರ್ತದಲ್ಲ, ಇವತ್ತಿಂದ ನೋಡಿದ್ರಂದ್ರೆ ಸ್ಟಾರ್ಟಿಂಗ್, ಮಿಡಲ್ ಮತ್ತು ಲಾಸ್ಟ್ ಅಂದ್ಕೊಳ್ರಿ. ಭಾಳ ಗಿಲ್ಟ್ ಫೀಲ್ ಇರ್ತೈತಿ. ಅದರಿಂದ ಹೊರಗೆ ಬರೋಕ್ಕೆ ಭಾಳ ಟ್ರೈ ಮಾಡ್ತೀರಿ. ಅದಕ್ಕೆ ಭಾಳ ಟ್ರೈ ಮಾಡ್ತೀರಿ, ಪ್ಲಸ್ ಅದನ್ನು ಹೊರಗೂ ಬರ್ತೀರಿ. ಗಿಲ್ಟ್ ಫೀಲ್ ಮಾಡೋದು ಅಂತಂದ್ರೇನ, ನೀವು ಏನೋ ಒಂದು ವಿಷಯಕ್ಕೆ ನಾನು ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಹಿಂಗೆ ಮನಸ್ಸೊಳಗೆ ಕುರಿತಿರ್ತದೆ. ಅದು ಪಾಪ ಪ್ರಜ್ಞೆ ಅಂದ್ಕೊಂಬಿಡ್ರಿ. ಅದನ್ನ ನಾವು ತಪ್ಪು ಪ್ರಜ್ಞೆ ಅಂದ್ಕೊಳ್ರಿ, ಪಶ್ಚಾತ್ತಾಪ ಅಂದ್ಕೊಳ್ರಿ. ನಾವೇನೋ ಈ ಒಂದು ಫ್ಲೋ ಒಳಗೆ ಯಾರಿಗೋ ಏನೋ ಅಂದ್ಬಿಟ್ಟಿರ್ತೀವಿ ಅಂದ್ರೆ ಅದು ಆಮೇಲೆ ಅನ್ನಿಸ್ತದೆ ಯಾಕಂದ್ವೋ ಅದನ್ನು ಒಂದು ಥರ ಹೆಂಗಂದ್ರೆ ಅನ್ಬಾರ್ದಾಗಿತ್ತು ನಾವು ಅನ್ಮೊಮೆಂಟ್ ಭಾಳ ಕಾಡ್ತಿರ್ತೈತಿ. ಉದಾಹರಣೆಗಿದೆ ಆ ರೀತಿ ಒಂದು ನಿಮಗೆ ಗಿಲ್ಟ್ ಫೀಲ್ ಆಗ್ತೈತಿ. ಅದರಿಂದ ಹೊರಗೆ ಬರೋಕ್ಕೆ ನೀವು ಈ ಸಲ ಸತತವಾಗಿ ಪ್ರಯತ್ನ ಮಾಡ್ತೀರಿ. ಅಂದರೆ ಸೀರಿಯಸ್ಸಾಗಿ ಪ್ರಯತ್ನ ಮಾಡ್ತೀನಿ. ನಾನು ಇದರಿಂದ ಹೊರಗೆ ಬರಬೇಕು, ನಾನು ಯಾಕೆ ಇದನ್ನು ಇಷ್ಟು ಗಿಲ್ಟ್ ಫೀಲ್ ಮಾಡ್ಕೊತಿದ್ದೀನಿ, ಅದಕ್ಕೊಂದು ಪರಿಹಾರ ಮಾಡ್ಕೋಬೇಕಲ್ಲ. ಒಂದು ಸಾರಿ ಕೇಳಬೇಕು, ಏನೋ ಮಾಡಬೇಕು. ತಪ್ಪೋ ಸರಿನಾ ಅಂತ ಅರ್ಥ ಮಾಡ್ಕೋಬೇಕು. ಸೊ ಕ್ಲಾರಿಫೈ ಮಾಡೋಣ. ಗಿಲ್ಟ್ ಆಗಿ ಬಂದು ಸ್ವಲ್ಪ ಇಂಪೇಷಂಟ್ ಆಗೋ ಚಾನ್ಸಸ್ ಇದೆ ಸ್ಟಾರ್ಟಿಂಗ್ ಆಫ್ ದ 15 ಡೇಸ್ ಒಳಗೆ. ಸ್ಟಾರ್ಟಿಂಗಿಗೆ ನಿಮ್ಗೆ ಏನು ಮಾಡ್ಬೇಕನ್ನ, ಯಾಕಂದರೆ ಹೊರಗೆ ಬರ್ಬೇಕಲ್ಲ, ಇದರಿಂದ ನೀವು ಭಾಳ ಅಂದ್ರೆ ಭಾಳ ನಿಮ್ಗೆ ತಲೆ ಕೆಟ್ಟಂಗೆ ಆಕತ್ತೆ. ಒಂದು ಸ್ವಲ್ಪ ಸ್ವಲ್ಪ ಲೇಜಿನೂ ಆಗ್ತೀರಿ. ಒಂದು ಸ್ವಲ್ಪ ತಾಳ್ಮೆ ಗೆಟ್ಟಂಗೆ ಹಾಕಿರಿ, ಜೋರು ಮಾತಾಡಂಗೆ ಹಾಕಿರಿ. ಯಾಕೆ ಮನಸ್ಸೊಳಗೆ ಕೊರೆಯೋದನ್ನು ನೀವು ಹೊರಗೆ ಹಾಕಿಲ್ಲ ಅಂದ್ರೆ ಯಾವುದೋ ಒಂದು ರೂಪದಾಗ ಅದು ಹೊರಗೆ ಬರ್ತೈತಿ. ಒಂದು ಸಿಟ್ಟಾಗಿ ಬರ್ತೈತಿ, ಒಂದು ಅಳುವಾಗಿ ಬರ್ತೈತಿ. ಇಲ್ಲಾಂದ್ರೆ ಜೋರು ಕೂಗಾಡೋದಾಗಾರ ಹೊರಗೆ ಬರ್ತದೆ. ಅದು ನಮ್ಮ ಮನಸ್ಸೊಳಗಿಂದ ಹೊರಗೆ ಹಾಕಿಲ್ಲ ಅಂದರೆ ಈ ರೀತಿ ಆಗ್ತಾವೆ. ಆ ರೀತಿ ನಿಮ್ಗೆ ಆಗ್ತೈತೆ ಸ್ಟಾರ್ಟಿಂಗಿಗೆ.
ನನ್ನನ್ನು ಯಾರು ಕೇರ್ ಮಾಡಾಕತ್ತಿಲ್ಲಲ್ಲ, ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳಂಗಿಲ್ಲ, ಯಾಕೆ ನೀವು ಹೇಳಂಗಿಲ್ಲ ಯಾರ ಮುಂದೆ, ಅದನ್ನ ಹೇಳಿಲ್ಲ ಅಂದ್ರೆ ಏನು ಮಾಡೋದೈತೆ? ಇನ್ಸೆಕ್ಯೂರಿಟಿ ಫೀಲಿಂಗ್ ನಿಮಗೆ ಭಾಳ ಕಾಡ್ತೈತಿ ಸ್ಟಾರ್ಟಿಂಗಿಗಿದೆ. ಹೀಗಾಗಿ ಅನ್ನೆಸರಿ ರೊಕ್ಕ ಖರ್ಚು ಮಾಡ್ತೀರಿ ಇವತ್ತು. ಅಂದರೆ ಇದನ್ನೇನೋ ಸರಿ ಮಾಡ್ಕೋಬೇಕಂದ್ರೆ ಏನೋ ಒಂದು ಸ್ವಲ್ಪ ಏನಂತೀರಿ, ಶಾಪಿಂಗ್ ಹೋಗ್ತೀರಿ, ಸುಮ್ಮನೆ ಏನೋ ಹೋಗಿರೋ ತಿಂದು ಬರ್ತೀರಿ. ಮೋಸ್ಟ್ಲಿ ಕೆಲವೊಬ್ರು ಚಟಕ್ಕನ ಬೀಳ್ತೀರಿ, ಕುಡಿಯೋಕೆ ಹೋದೆ, ಸಿಗರೇಟ್ ಸೇದಿದೆ, ಇಲ್ಲ ಸುಮ್ಮನೆ ಹೊರಗೆ ಹೋಗ್ಬರೋಣ ಫ್ರೆಂಡ್ಸ್ ಜೊತೆಗೆ ಅಂತಂದು ಹೋಗಿ ಅನ್ನೆಸರಿ ಮನಿ ಖರ್ಚು, ದುಡ್ಡು ಮಾಡುವಂಥ ಚಾನ್ಸಸ್ ನಿಮಗೆ ಸ್ಟಾರ್ಟಿಂಗ್ ಆಫ್ ದ 15 ಡೇಸ್ ಒಳಗೆ ಐತಿ. ಓಕೆ, ರಾಶಿ ಲಾಸ್ಟಿಗೆ ಹೇಳ್ಬಿಡ್ತೇನೆ ಎಲ್ಲ ನೋಡಿದ ಮೇಲೆ. ಓಕೆ, ಎಲ್ಲ ರಾಶಿನೂ ಬರೋಕತ್ತ ಅನಿಸೋದಿಲ್ಲ. ನಿಮಗೆ ಅನಿಸ್ತತಿ ನಂದು ದುಡ್ಡು ನಾ ಕಳ್ಕೊಳಕತ್ತೀನಿ, ಅಥವಾ ನಾನು ಬೇರೆಯವ್ರ ಮೇಲೆ ಭಾಳ ಡಿಪೆಂಡ್ ಆಗ್ಬಿಟ್ಟೆ, ನಾನೇ ಯಾವಕ್ಕೆ ಇಂಡಿಪೆಂಡೆಂಟ್ ಆಗವಲ್ಲೆ, ಆ ರೀತಿ ಭಾಳ ಫೀಲಿಂಗ್ ಬರ್ತಾಯಿದೆ. ದುಡ್ಡಿನ ವಿಷಯಕ್ಕನ ಬರ್ತೈತಿ, ಮಕ್ಕಳ ವಿಷಯಕ್ಕೆ ಬರ್ತಾಯಿತ್ತು. ಇಲ್ಲಿ ನನ್ನ ಎಬಿಲಿಟಿನ ಆಗಿದ್ರೆ ಇನ್ನೊಂಥರ ಯಾಕೆ ಅನ್ನಿಸ್ಕೋಬೇಕಾಗಿತ್ತು? ನಾ ಇಂಡಿಪೆಂಡೆಂಟ್ ಇದ್ದಿದ್ರೆ ಇನ್ನೊಬ್ಬರ ಮುಂದೆ ಕೈ ಚಾಚೋದು ನನಗೆ ಬರ್ತಿದ್ದಿಲ್ಲ. ಈ ರೀತಿಯಾದ ಫೀಲಿಂಗ ಸ್ಟಾರ್ಟಿಂಗ್ 15 ಡೇಸ್ ಒಳಗೆ ಈಗೇನು ನೋಡಾಕತ್ತೀರಿ ಆ ರೀತಿ ಅಂಥ ಪರಿಸ್ಥಿತಿ ಒಂದು ಬರ್ತೈತೆ ನೋಡ್ರಿ. ಮಿಡಲ್ ಆಫ್ ದ 15 ಡೇಸ್ 15 ದಿವಸ ಡಿವೈಡ್ ಮಾಡ್ಕೊರಿ. ಓಕೆ, ಫಸ್ಟ್ 5 ಡೇಸ್, ಸೆಕೆಂಡ್ 5, ನೆಕ್ಸ್ಟ್ 5 ಡೇಸ್, ಆಮೇಲೆ 5 ಡೇಸ್. ಅದಾದಮೇಲೆ ನಿಮ್ಗೆ ಯಾರೊಬ್ಬರು ಹೆಲ್ಪಿಂಗ್ ಬರ್ತಾರೆ, ನಿಮ್ಮ ತಾಯಿ ಬರ್ತಾರೆ, ನಿಮ್ಮ ಅಕ್ಕ ಬರ್ತಾರೆ, ನಿಮ್ಮ ಪಾರ್ಟ್ನರ್ ಅಂದರೆ ನಿಮ್ಮದು ಹೆಂಡತಿ ಬರ್ತಾರೆ. ಇಲ್ಲ ನಾವು ಹೆಣ್ಮಕ್ಳನ್ನ ನೋಡ್ತಿರೋದು ಅಂತಂದ್ರೆ, ಸೊ ನಿಮಗೆ ಯಾರು ಹೆಣ್ಮಕ್ಳು ಅಂತಂದ್ರಲ್ಲ, ನಿಮ್ಮ ಅಮ್ಮ ಇರ್ಬೋದು, ನಿಮ್ಮ ಅಕ್ಕ ಇರ್ಬೋದು, ಸಹೋದರಿ, ಫ್ರೆಂಡ್ಸ್ ಯಾರಾದರೂ ಇರ್ಬೋದು. ಅವರಿಂದ ನಿಮ್ಗೆ ಭಾಳ ಪ್ರೀತಿ ಸಿಗ್ತದೆ. ಇದೇನಿದು ಹೊರಗೆ ಬರೋಕ್ಕೆ ಭಾಳ ಸಪೋರ್ಟ್ ಬಂದು ನಿಮ್ಮನ್ನು ಭಾಳ ಕೇರ್ ಮಾಡ್ತಾರೆ ಅವರು. ಓಕೆ, ಏನಾಗಲ್ಲ, ಸುಮ್ಮನಿರು, ನಾವು ದೇವಲ್ಲ, ಯಾಕೆ ಹೆದರ್ತಿದ್ದೀವಿ ಅಂಥವ್ರಿಂದ ನಿಮಗೆ ಭಾಳ ಹೆಲ್ಪ್ ಸಿಗೋ ಚಾನ್ಸಸ್ ಭಾಳ ಐತೆ. ಅವ್ರು ನಿಮ್ಗೆ ಹೇಳ್ತಾರೆ, ನಿನಗೇನು ಬೇಡಲ್ಲ ಅದನ್ನೆಲ್ಲ ಬಿಟ್ಬಿಡು, ನಿನ್ನ ಇಶ್ಯೂಸ್ ಏನದಾವಲ್ಲ, ನಿಂದೇನು ಪ್ರಾಬ್ಲಮ್ಸ್ ಅದಾವಲ್ಲ, ಅವನ್ನೆಲ್ಲ ಸೈಡಿಗೆ ಇಟ್ಬಿಡು. ಸ್ವಲ್ಪ ನಿನ್ನ ಮನಸ್ಸಿನಾಗ ಏನೈತೆ ಅದನ್ನ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡು. ನೀವು ಹೇಳ್ಕೊತೀರಿ ಅದ್ರ ಬಗ್ಗೆ, ನೋಡ್ರಲ್ಲ, ಹೌದನ್ನ ಹೇಳ್ಕೊರಿ ಅಂದ್ಕೊಂಡು ಬಂದ ಬಿಟ್ರು ಅವರು. ನಿನ್ನ ಕಡೆಯಿಂದ ಹಂಚ್ಕೊಂಡ್ರೆ ಸನ್ಸ ನಿಮ್ಮ ದುಃಖಗಳಿಂದವು, ನಿಮ್ಮ ಬೇಜಾರುಗಳಿದಾವೆ, ಅದು ನೀ ಹಂಚ್ಕೊರ್ಲ, ನೀನು ಬೇರೆಯವ್ರಿಗೆ ಹೇಳ್ಕೊ, ನೋಡಿ ಬೇರೆಯವ್ರಿಗೆ ಹೇಳ್ಕೊ, ಬೇರೆಯವ್ರಿಗೆ ಹೆಲ್ಪ್ ತಗೋ ಅಂತ ನಿಮಗೆ ಇವರು ಅಡ್ವೈಸ್ ಮಾಡ್ತಾರೆ. ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಅವ್ರ ಹತ್ರ ಹಂಚ್ಕೊತೀರಿ ನಿಮ್ಮ ಮನಸ್ಸೊಳಗಿದ್ದ ದುಃಖ, ನಿಮ್ಮೊಳಗಿದ್ದ ಗಿಲ್ಟ್, ನಿಮ್ಮೊಳಗಿದ್ದ ನೋವು ಏನೈತಲ್ಲ. ಸೊ ಅವ್ರ ಹೆಲ್ಪಿಂದ ನೀವು ಹೊರಗೆ ಬರ್ತೀರಿ, ಅಂದರೆ ನಿಮ್ಮ ಪರಿಸ್ಥಿತಿಯಿಂದ ಹೊರಗೆ ಬರ್ತೀರಿ. ಅಂದರೆ ಅಲ್ಲಿಗೊಂದು ನಿಮ್ಗೆ ಏನಂತೀರಿ, ಈ ಗಿಲ್ಟಿಂದ ನಿಮ್ಮದು ಒಂದು ಸ್ವಲ್ಪ ಖುಷಿ ಸ್ಟಾರ್ಟ್ ಆಗ್ತದೆ. ಅಲ್ಲಿಗೆ ಒಂದು ಸ್ವಲ್ಪ ಸಮಾಧಾನ ನೆಮ್ಮದಿ ಬರ್ತದೆ ಜೀವನದಾಗ. ಅವಾಗ ಮತ್ತೆ ನಿಮ್ದು ಏನು, ನನ್ನ ಜೀವನದಾಗ ಏನು ಮಾಡಬೇಕು, ನಾ ಕಷ್ಟಪಟ್ಟು ಮುಂದೆ ಬರಬೇಕು, ನಾ ಗ್ರೋತ್ ಆಗಬೇಕು, ನಾ ಕಲಿಬೇಕು, ಇದಕ್ಕೆ ಇನ್ನೊಬ್ರು ಹೆಲ್ಪ್ ತೊಗೋಬೇಕು, ನಾ ಕಲಿಬೇಕು ಅನ್ನೋದೊಂದು ಇದನ್ನು ಪರಿಸ್ಥಿತಿ ಯಾಕೆ ಎಲ್ಲ ವಿಷಯ ಒಳಗೆ ಹೇಳಾಕತ್ತೆ. ನಿಮ್ಮ ಕರಿಯರ್ ಒಳಗೆ, ನಿಮ್ದು ಜಾಬ್ ಒಳಗಿತ್ತಂದ್ರೆ, ನಿಮ್ಮ ಜಾಬ್ ಒಳಗೆ ನಿಮ್ಗೆ ಈ ಪರಿಸ್ಥಿತಿಗಳು ಬಂದಿದ್ವಂದ್ರೆ, ಅಲ್ಲೊಬ್ರು ನಿಮ್ಮ ಬಾಸ್ ಇರ್ಬೋದು, ನಿಮ್ಮ ಕಲೀಗ್ ಇರ್ಬೋದು, ನಿಮ್ಮ ಫ್ರೆಂಡ್ ಇರ್ಬೋದು, ಹೆಣ್ಮಕ್ಳು ನಿಮಗೆ ಹೆಲ್ಪ್ ಮಾಡ್ತಾರೆ ಅಲ್ಲಿ. ಓಕೆ, ಸೊ ಹೆಲ್ಪ್ ಮಾಡಿದ್ಮೇಲೆ ನೀ ಶೇರ್ ಮಾಡ್ಕೊಳೋದು ಕಲಿ, ನಿನ್ನ ಬಗ್ಗೆ ಹೇಳೋದು ಕಲಿ, ಇನ್ನೊಬ್ಬರಿಗೆ ನಿನ್ಗೆ ಏನು ಕೆಲಸ ಗೊತ್ತೈತೆ ಅದನ್ನ ಹೇಳ್ಕೊಡೋದು ಕಲಿ. ನೀನು ಏನಂತೀರಿ, ಪಾರ್ಟ್ನರ್ಶಿಪ್ ಮೇಲೆ ಒಬ್ಬರು ಟೀಮ್ ವರ್ಕಾಗಿ ನಾವು ಕೆಲಸ ಮಾಡೋನು ಅಂದರೆ ನಿನಗೆ ಬರ್ಡನ್ ಆಗೋದಿಲ್ಲ. ನಿಮ್ಮ ರಿಲೇಷನ್ಶಿಪ್ ಒಳಗಿದ್ರೂ ಅಲ್ಲಿ ಒಬ್ಬರು ಬರ್ತಾರೆ ನಿಮ್ಗೆ ಹೆಲ್ಪ್ ಮಾಡೋಕೆ. ಹೋಗು, ಮಾತಾಡು, ಓಕೆ ಸಾರಿ ಕೇಳ್ಬಾ, ನಿಮ್ಗೆ ಏನೈತಲ್ಲ ನಿಮ್ಗೆ ಅವ್ರು ಹೆಲ್ಪ್ ಕೊಡ್ತಾರೆ. ಯಾವ ಆಸ್ಪೆಕ್ಟ್ ಒಳಗೆ ತೊಗೊತೀರಿ ಅಲ್ಲಿದ್ದ ವಿಷಯ ಹೇಳ್ತಂದೆ ನಾನು. ಓಕೆ, ಸೊ ನಿಮ್ಗೆ ನಿಮ್ಗೆ ಗೋಲ್, ನಿಮ್ಮ ಜೀವನದಾಗ ಹೆಂಗೆ ಗುರಿ ಇಟ್ಕೋಬೇಕು, ನೀವು ಹೆಂಗೆ ಹೋದ್ರೆ ನೀವು ಸಕ್ಸಸ್ ಹಾಕಿರಿ, ಹೆಂಗೆ ಇದರಿಂದ ಹೊರಗೆ ಬರ್ತೀರಿ, ಅದಕ್ಕೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ವಿ ಆರ್ ದ ವರ್ಲ್ಡ್. ನೀವು ಹೆಲ್ಪ್ ತೊಗೊತೀರಿ, ಅಲ್ಲಿಂದ ಖುಷಿ ನೋಡಿರಿ ಎಷ್ಟು ಕರೆಕ್ಟ್ ಬಂದವು ಕಾರ್ಡ್.
ಟ್ರಾವೆಲಿಂಗ್ ಮಾಡೋ ಚಾನ್ಸಸ್ ಐತಿ ಜೀವನದೊಳಗೆ ಚೇಂಜಸ್ ಅದಾವು. ನಿಮ್ಮ ಜೀವನದಾಗ ಯಾರೋ ಒಬ್ರು ನಿಮಗೆ ಹಾರ್ಟ್ ಬ್ರೇಕ್ ಮಾಡ್ಯಾರ, ನಿಮಗೆ ಚೀಟಿಂಗ್ ಮಾಡ್ಯಾರ ಅಂತ ನಿಮಗೆ ಅನಿಸ್ತೈತಿ. ಹಾಗಾಗಿ ನಿಮ್ಗೆ ಇಷ್ಟು ನೋವು ಐತಿ, ಗಿಲ್ಟ್ ಐತಿ ಅನಿಸ್ತೈತಿ ನನಗೆ. ಅಥವಾ ನೀವು ಯಾರಿಗೋ ಒಂದು ಪ್ರಪೋಸ್ ಮಾಡ್ತೀರಿ ಅನ್ಕೊತೀನಿ. ಅವ್ರಿಗೆ ಒಪ್ಕೊಳಂಗಿಲ್ಲ. ಇಂಥದ್ರಿಂದ ಹೊರಗೆ ಬಂದು ಲಾಸ್ಟಿಗೆ ಏನು ಬಂತು ನೋಡ್ರಿ ಕಾರ್ಡಲ್ಲೇ. ದ ಮೆಜಿಷಿಯನ್. ಹೌದಾ, ಊರು ಸುತ್ತೀರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡ್ತೀರಿ, ನಿಮಗೆ ಹೆಂಗೆ ಬೇಕು ನನ್ನ ಜೀವನ ನನ್ನ ಕೈಯಲ್ಲಿದೆ. ನಿಮ್ಗೆ ಯಾರು ನಿಮ್ಗೆ ಬಿಟ್ಟು ಹೋಗಿದ್ರೆ, ನಿಮ್ಗೆ ಯಾರು ಮೋಸ ಮಾಡಿ ಹೋಗಿದ್ರೆ, ಅಥವಾ ನಿಮ್ಗೇನು ರಿಲೇಷನ್ಶಿಪ್ದಾಗ ಮೋಸ ಮಾಡಿ ಹೋಗಿದ್ರೆ, ನಿಮ್ಮ ಕರಿಯರ್ ಒಳಗೆ ನಿಮಗೇನೋ ಮೋಸ ಮಾಡಿ ಅವ್ರು ಮುಂದೆ ಹೋಗಿದ್ರೆ ಅಂದ್ಕೊಳ್ರಿ. ನಿಮ್ಗೇನೋ ಒಂದು ಹೆಲ್ಪ್ ಮಾಡ್ತೇನೆ ಅಂದ್ರೆ, ನಿಮ್ಮ ಓದೋದಿರ್ಬೋದು, ಮನೆ ಒಳಗಿರ್ಬೋದು, ಯಾರು ನಿಮಗೆ ಮನಸ್ಸು ನೋವು ಮಾಡಿದಾರೆ ಅವ್ರನ್ನ ಬಿಡ್ತೀರಿ ಅಲ್ಲಿಗೆ. ಟಾಟಾ ಬಾಯ್ ಬಾಯ್ ಅಂತಂದು ನಿಮಗೇನು ಬೇಕೋ ಇನ್ನು 15 ದಿವಸದೊಳಗೆ ನೋಡಿರಿ ನೀವೇನು ಆಗಿರ್ತೀರಿ ಅಂತಂದು ಮೆಸೇಜ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಓಕೆ. ಇಲ್ಲೇ ಸೋರ್ಸಸ್ ಬಂದು ಕ್ರಿಯೇಟರ್, ನಿಮ್ಗೆ ಏನು ಬೇಕು ನೀವು ಕ್ರಿಯೇಟ್ ಮಾಡ್ಕೋಬೋದು. ದಿ ಮ್ಯಾಜಿಷಿಯನ್ ಕಾರ್ಡ್. ನಿಮ್ಮ ಜೀವನದಾಗ ನಿಮ್ಗೆ ಏನು ಬೇಕಲ್ಲ ನೀವು ಮಾಡ್ಬೋದು, ಬಟ್ ಅದಕ್ಕೆ ಆ್ಯಕ್ಷನ್ ಇರಬೇಕು. ಓಕೆ, ಅದ್ರ ತಕ್ಕಂಗೆ ನೀವು ಜನರ ಹೆಲ್ಪ್ ತೊಗೋಬೇಕು. ಇವ್ರು ಏನು ಹೇಳ್ತಾರಲ್ಲ ಕೇಳಬೇಕು. ನಿಮಗೆ ಸರಿ ತಪ್ಪುಗಳನ್ನು ನೀವು ಸರಿ ಮಾಡ್ಕೋಬೇಕು, ಇದರಿಂದ ಹೊರಗೆ ಬರಬೇಕು. ಇನ್ನು 15 ದಿವಸದೊಳಗೆ ನೀವು ಹೊಸಾನ ವ್ಯಕ್ತಿ ಅಂದ್ರೆ ಹೊಸ ನಿಮ್ಮದು ಡೈರೆಕ್ಷನ್, ಜೀವನದ ಡೈರೆಕ್ಷನ್ ಚೇಂಜ್ ಆಗಿರ್ತೈತಿ. ವಿಚಾರ ಮಾಡೋ ಶಕ್ತಿ, ನಿಮ್ಮ ಸೈಕಿಕ್ ಪವರ್ಸ್ ಜಾಸ್ತಿ ಆಗಿರ್ತಾವೆ. ನೀವು ವಿಚಾರ ಮಾಡಿ ನಿಮ್ಮ ವಿಲ್ ಪವರ್ ಜಾಸ್ತಿ ಆಗಿರ್ತೈತಿ. ನನಗೆ ಏನು ಬೇಕು ನಾನು ಇವತ್ತು ಪಡಿಬಲ್ಲೆ. ನಾನು ಸುಮ್ಮನೆ ಇಷ್ಟು ದಿನ ನಾನು ಹತ್ಕೊತ ಕುಂತಿದ್ದೆ, ಗಿಲ್ಟ್ ಫೀಲ್ ಮಾಡ್ಕೊತ ಕುಂತಿದ್ದೆ. ಯಾಕಂದ್ರೆ ಬಿಟ್ಟು ಹೋದರು ಅವ್ರು ಹೆಂಗಿದ್ರು ಅವ್ರು ತೋರಿಸ್ಬಿಟ್ರು. ನಾನು ಸುಮ್ಮನೆ ಗಿಲ್ಟ್ ಫೀಲ್ ಮಾಡ್ಕೊತ ಕುಂತಿದ್ದೆ ಅಂದ್ರೆ ನಿಮಗೆ ಅರಿವು ಆಗ್ತತಿ ಈ 15 ದಿವಸದೊಳಗೆ. ನೋಡ್ರಿ, ನೀವೇ ಇನ್ನೊಬ್ರಿಗೆ ಹೆಲ್ಪ್ ಮಾಡೋವಂಥ ಪರಿಸ್ಥಿತಿಗೆ ಬರ್ತೀರಿ. ನಿಮ್ಮಿಂದನೇ 4 ಜನಕ್ಕೆ ಒಳ್ಳೇದಾಗಂಥ ಎಬಿಲಿಟಿ, ಸ್ಕಿಲ್ಸು. ಅಂದರೆ ಅಷ್ಟು ಪವರ್ಫುಲ್ ಪರ್ಸನ್ ಆಗ್ತೀರಿ ನೀವು 15 ದಿವಸದೊಳಗಂತ. ಸೊ ಇನ್ನು 15 ದಿವಸದೊಳಗೆ ನಿಮ್ಗೆ ಏಂಜಲ್ಸ್ ಏನು ಗೈಡ್ ಮಾಡ್ತಾರೆ ನೋಡೋಣ. ಯಾಕಂದರೆ ಏಂಜಲ್ ಗೈಡೆನ್ಸ್ ಬೇಕಲ್ಲ ನಮಗೊಂದು ಆಶೀರ್ವಾದ ಅಂತ ಮ್ಯಾಲಿಂದ. ಯಾಕಂದ್ರೆ ನಮಗೆ ಕಾಣದ ಕೈ ಐತಲ್ಲ ಒಂದು ಮೇಲೆ, ಅದಕ್ಕೆ ನೀವೇನಾದರೂ ಹೆಸರಿಡ್ಬೋದು. ಏನು ಹೆಸರಿಟ್ರು ಲಾಸ್ಟಿಗೆ ನದಿ ಎಲ್ಲ ಹರಿದು ಹೋದ್ರೆ ಲಾಸ್ಟಿಗೆ ಸಮುದ್ರನ ಸೇರೋದು. ಹಾಗೆ ಹೇಳಿಲ್ಲ, ನೀವೇ ಇನ್ನೊಬ್ಬರಿಗೆ ಇನ್ಫ್ಲೂಯೆನ್ಸ್ ಮಾಡೋಂಗೆ ಆಗ್ತೀರಿ ಅಂದರೆ ಮೆಡಿಸಿನ್ ಬಂತು ನೋಡ್ರಿ. ಹೌದಾ, ಸೊ ನಿಮ್ಮೊಳಗಿನ ಎಬಿಲಿಟಿ ನೀವು ಜಾಸ್ತಿ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ನೀವು ಫಸ್ಟ್ ಹೀಲ್ ಆಗ್ರಿ, ಆಮೇಲೆ ಇನ್ನೊಬ್ರಿಗೆ ಹೀಲ್ ಮಾಡ್ಬೋದು. ನೀವು ಇನ್ನೊಬ್ರಿಗೆ ಹೆಲ್ಪ್ ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ರಿ ಅಂದ್ರೆ ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀರಿ ಅಂತ. ಇನ್ನರ್ ಗಾಡೆಸಸ್, ಅವೇಕನ್ ದ ಗಾಡೆಸಸ್ ವಿದಿನ್ ಯು ಆ್ಯಂಡ್ ಡ್ಯಾನ್ಸ್ ಥ್ರೂ ಡ್ಯಾನ್ಸ್, ಸೆಲ್ಫ್ ಕೇರ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ಯುವರ್ ಡಿವಿನಿಟಿ. ಹೌದಾ, ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಂಡು ಕಲೀರಿ. ನಿಮ್ಮನ್ನು ನೀವು ಹೌದು ನನಗೆ ಎಬಿಲಿಟಿ ಐತಿ, ಓಕೆ. ನಿಮ್ಮನ್ನು ತುಳ್ಯಾಕೆ ಜನ ನೋಡ್ತಾರೆ, ನಿಮ್ಮನ್ನು ಕೀಳಾಗಿ ನೋಡೋಕೆ, ನಿಮ್ಮನ್ನು ಟ್ರಿಗರ್ ಮಾಡೋಕ್ಕೂ ನೋಡ್ತಾರೆ ಜನ. ಬಟ್ ಅವ್ರು ಏನಾರನ್ಲಿ ನಾನು ಹಿಂಗದೀನಿ, ನನ್ನ ಗುರಿ ಇದೈತಿ, ನಾ ಕರೆಕ್ಟ್ ದಾರಿ ಒಳಗದೀನಿ, ನಿಮಗೆ ಗೊತ್ತಿರಬೇಕದ. ಯಾರೂ ಪರ್ಫೆಕ್ಟ್ ಇರೋಂಗಿಲ್ಲ ಜಗತ್ತೊಳಗೆ. ಆದರೆ ಎಲ್ಲರ ಕಡೆಯೂ ಒಂದೊಂದು ಸ್ಪೆಷಲ್ ಕೆಪಾಸಿಟಿ, ಎಬಿಲಿಟಿ ಇದ್ದೇ ಇರ್ತೈತಿ. ಏನು ಸ್ಪೆಷಲ್ ಅದಿರಲ್ಲ ನೀವು ಅದ್ರ ಬಗ್ಗೆ ನೀವು ಪೀಸ್. ಸೊ ನಿಮಗೆ ಹೇಳ್ತಿದ್ದಾರೆ ಏನು ವರಿ ಮಾಡ್ಕೊಳೋದು ಹರ್ಕತ್ತಿಲ್ಲ, ಎಲ್ಲ ಕರೆಕ್ಟಾಗಿ ಹೊಂಟತಿ ಜೀವನ. ಆದರೆ ನಿಮ್ದು ಏನೇನು ನಡೆದೈತಲ್ಲ ಪ್ರೊಸೆಸ್, ಸರ್ಕಲ್ ಏನು ನಡೆದೈತಲ್ಲ ಅದನ್ನು ಕರೆಕ್ಟಾಗಿ ನೀವು ಒಪ್ಕೊಂಡು ಅರಿತುಕೊಂಡು ಅದನ್ನ ಅಂದರೆ ಅರ್ತ್ಕೋಬೇಕಂದ್ರೆ ತಿಳ್ಕೊಬೇಕು ಅದ್ರ ಬಗ್ಗೆ. ಯಾಕೆ ಹಿಂಗೆ ಆಗ್ತೈತೆ ನಮ್ಮ ಜೀವನಕ್ಕೆ ಅಂತಂದರೆ, ಏನು ನಿಮ್ಮ ಸುತ್ತಮುತ್ತ ನಿಮಗೆ ಬೇಕಾದಂಥವ್ರು ಯಾರಾದ್ರು ನಿಮಗೆ ಹೆಲ್ಪ್ ಮಾಡಿ ಯಾರಾದ್ರು ಒಂದು ಹೆಲ್ಪ್ ತೊಗೊಳ್ರಿ, ಯು ವಿಲ್ ಬಿಕಮ್ ಅ ಮ್ಯಾಜಿಷಿಯನ್. ಓಕೆ, ಜೀವನದಾಗ ಎಷ್ಟು ಸುಖ ಶಾಂತಿ ನೆಮ್ಮದಿ ಬರ್ತೈತಿ ನೋಡ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಸೊ ಗೆಟ್ ರೆಡಿ ಫಾರ್ ದ ಅಡ್ವೆಂಚರ್.
ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅನ್ಕೊತೀನಿ ನಮ್ಮ ರೀಡಿಂಗ್ಸಿಂದ. ಸೊ ಕಮೆಂಟ್ಸ್ ಮಾಡಿರಿ, ಹೆಲ್ಪ್ಫುಲ್ ಆಗಿತ್ತಂದ್ರೆ ಮ್ಯಾಮ್ ಹೆಲ್ಪ್ಫುಲ್ ಆತ್ರಿ ನಿಮ್ಮಿಂದ ಅಂತ ಒಂದು ಹಾಕ್ರಿ. ನಾವು ಮಾಡೋ ಎಫರ್ಟಿಗೆ ನಮಗೂ ಒಂದು ಖುಷಿ ಆಗ್ತೈತಿ. ನಾವು ಹಾಕಿದ ವಿಡಿಯೋಕ್ಕೆ ನೀವು ನೋಡಿದ್ರೆ ನಮಗೆ ಹೆಂಗೆ ಖುಷಿ ಆಗ್ತದಲ್ಲ, ನಮ್ಮ ವಿಡಿಯೋ ಇಷ್ಟು ಮಂದಿ ನೋಡಿದ್ರು ಅಂತಂದು. ಹಂಗೆ ನೀವು ಒಂದು ಮೆಸೇಜ್ ಕಮೆಂಟ್ ಹಾಕಿದ್ರಿ ಅಂದ್ರೆ ನಮ್ಗೆ ಇಷ್ಟು ಮಂದಿ ನೋಡಿದ್ರೆ ಅವ್ರಿಗೂ ನನ್ನಿಂದ ಏನೋ ಒಂದು ಹೆಲ್ಪ್ ಆಗ್ತದೆ, ನಾವು ಇನ್ನೊಂದು ಸ್ವಲ್ಪ ಏನಾರು ಮಾಡ್ಬೇಕು, ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಹೆಲ್ಪ್ ಅಂದರೆ ಗೈಡೆನ್ಸ್ ಕೊಡೋಕೆ ನಾವೇನು ಮಾಡ್ಬೋದು ಅಂತ ವಿಚಾರ ಮಾಡ್ತೀವಿ. ಹಂಗೆ ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ರಿ. ಅಪಾಯಿಂಟ್ಮೆಂಟ್ ಮತ್ತು ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.